ವೀಕ್ಷಕರೇ, ಈ ವಿಡಿಯೋವನ್ನ ಸರಿಯಾಗಿ ಗಮನಿಸಿ. ಒಬ್ಬ ಹಿರಿಯ ವ್ಯಕ್ತಿಯನ್ನ ಬಚಾವ್ ಮಾಡೋದಕ್ಕೆ ಅಲ್ಲಿರುವ ಯುವಕರು ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ಈ ಹಿರಿಯ ವ್ಯಕ್ತಿಯನ್ನ ರಕ್ಷಣೆ ಮಾಡೋದಕ್ಕೆ ಹೋಗ್ತಾರೆ. ನಿಜವಾಗ್ಲೂ ಈ ಯುವಕರು ಈ ಹಿರಿಯ ವ್ಯಕ್ತಿಯನ್ನ ಬಚಾವ್ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರಾ ಅಥವಾ ಇವರಿಗೂ ಕೂಡ ಏನಾದ್ರೂ ಸಮಸ್ಯೆ ಉಂಟಾಗುತ್ತಾ ಅನ್ನುವ ಸಂಪೂರ್ಣ ವಿಡಿಯೋವನ್ನ ಇಲ್ಲಿ ನಾವು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಈ ಮುದುಕನನ್ನ ರಕ್ಷಣೆ ಮಾಡ್ತಿರುವಂತಹ ಈ ಒಂದು ಯುವಕರ ಧೈರ್ಯಕ್ಕೋಸ್ಕರ ದಯವಿಟ್ಟು ಈ ವಿಡಿಯೋಗೊಂದು ಮೆಚ್ಚುಗೆ ಕೊಡೋದನ್ನ ಮರಿಬೇಡಿ. ವೀಕ್ಷಕರೇ, ಈ ಒಂದು ಘಟನೆ ಫ್ರಾನ್ಸ್ ದೇಶದಲ್ಲಿ ನಡೆದಿದ್ದು, ಈ ಹಿರಿಯ ವ್ಯಕ್ತಿಯನ್ನ ಬಚಾವ್ ಮಾಡೋದಕ್ಕೆ ಈ ಯುವಕರು ನಿಜವಾಗ್ಲೂ ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ಸಾಹಸವನ್ನ ಪಡ್ತಿದ್ದಾರೆ ಅಂತಾನೆ ಹೇಳ್ಬಹುದಾಗಿದೆ. ಗ್ಯಾಸ್ ಪೈಪ್ ಲೀಕೇಜ್ ನಿಂದ ಇದ್ದಕ್ಕಿದ್ದ ಹಾಗೆ ಮನೆಗೆ ಬೆಂಕಿ ಹಿಡಿದುಕೊಂಡಿದ್ದು, ಆಗ ಈ ಮನೆಯಲ್ಲಿ ಇದ್ದಂತಹ ಈ ಹಿರಿಯ ವ್ಯಕ್ತಿ ಮನೆಯಿಂದ ಹೊರಗೆ ಬಂದು ತಮ್ಮನ್ನ ರಕ್ಷಣೆ ಮಾಡೋದಕ್ಕೆ ಅಂಗಲಾಚಿ ಕೇಳಿಕೊಳ್ತಾರೆ. ಆದ್ರೆ ನಾನಿನ್ನು ಬದುಕೋದಿಲ್ಲ ಅನ್ನುವ ಫೀಲಿಂಗ್ ಒಂದು ಕ್ಷಣ ಈ ಹಿರಿಯ ವ್ಯಕ್ತಿಗೆ ಉಂಟಾಗಿದ್ದು, ಇವರೊಂದು ಮುಖವನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಇವರು ಧೈರ್ಯವನ್ನ ಕಳೆದುಕೊಂಡು ನಾನಿನ್ನು ಉಳಿಯೋದಿಲ್ಲ ಅಂತ ಎಲ್ಲರತ್ತ ತುಂಬಾನೇ ಬೇಸರದಿಂದ ನೋಡ್ತಿರುವಂತಹ ಈ ಒಂದು ಮನಕಳಕುವ ದೃಶ್ಯವನ್ನ ನೋಡ್ಬೋದು. ಆದ್ರೆ ಅಲ್ಲಿದ್ದ ಯುವಕರು ಧೈರ್ಯಗೆಡದೆ ಈ ವೃದ್ಧ ವ್ಯಕ್ತಿಯನ್ನ ರಕ್ಷಣೆ ಮಾಡೋದಕ್ಕೆ ಹೊರಟಿದ್ದು, ಮುಂದೆ ನಡೆದಿದ್ದು ಮಾತ್ರ ನಿಜವಾಗ್ಲೂ ಅಚ್ಚರಿ ಅಂತಾನೆ ಹೇಳ್ಬಹುದಾಗಿದೆ. ಈ ಸಮಾಜದಲ್ಲಿ ಒಬ್ಬ ಪುರುಷನನ್ನಾಗಿರ್ಬೋದು ಅಥವಾ ಹುಡುಗರನ್ನಾಗಿರ್ಬೋದು, ಎಲ್ರು ಕೂಡ ತುಂಬಾನೇ ಕೀಳು ಮನಸ್ಥಿತಿಯಿಂದ ನೋಡ್ತಾರೆ. ನಮ್ಮ ಕಾನೂನು ಆಗಿರ್ಬೋದು, ನಮ್ಮ ಸರ್ಕಾರ ಆಗಿರ್ಬೋದು, ನಮ್ಮ ಮಾಧ್ಯಮಗಳು ಕೂಡ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಪುರುಷರ ದಿನಾಚರಣೆಗೂ ಕೂಡ ವಿಶ್ ಮಾಡದಂತಹ ಸೊಸೈಟಿಯಲ್ಲಿ ನಾವಿದ್ದೇವೆ. ಪುರುಷರು ಅಥವಾ ಯುವಕರು ಏನೇ ಮಾಡಿದ್ರು ಅದಕ್ಕೆ ಯಾವುದೇ ರೀತಿಯ ಕ್ರೆಡಿಟ್ ಅನ್ನ ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಈ ಭೂಮಿಯಲ್ಲಿ ಮಹಿಳೆಯರು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟ್ ಪುರುಷರು ಕೂಡ. ಆದ್ರೆ ಪುರುಷರನ್ನ ಯಾವಾಗ್ಲೂ ಕೆಟ್ಟವರು ಅಂತಲೇ ಬಿಂಬಿಸುವ ಈ ಒಂದು ಸಮಾಜಕ್ಕೆ ಈ ಯುವಕರು ನಿಜವಾಗ್ಲೂ ಮಾದರಿ ಅಂತಾನೆ ಹೇಳ್ಬಹುದಾಗಿದೆ. ಕೊನೆಗೂ ಈ ಯುವಕರು ಈ ವೃದ್ಧ ವ್ಯಕ್ತಿಯನ್ನ ಬಚಾವ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದು, ಇಂತಹ ಹೀರೋಗಳ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇಂತಹ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ.